ನಮಸ್ಕಾರ ವೀಕ್ಷಕರೇ, ಸಿನಿ ಜರ್ನಿಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಷಯ ಏನಂದರೆ, ಪ್ರತಿಯೊಬ್ಬರೂ ಎಲ್ಲ ವಿಷಯಗಳ ಬಗ್ಗೆನೂ ಮಾತಾಡ್ತಾರೆ. ಆದರೆ ಮೊನ್ನೆ ಓಂ ಪ್ರಕಾಶ್ ಅವರು ತಲೆ ಕೇರ್ಕೊಂಡ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಟ್ರೋಲ್ ಮಾಡೋ ಥರ ಆಗೋಗಿತ್ತು. ಆದರೆ ಓಂ ಪ್ರಕಾಶ್ ಅಂದರೆ ಯಾರಿಗೂ ಗೊತ್ತೋ ಗೊತ್ತಿಲ್ವೋ, ಓಂ ಪ್ರಕಾಶ್ ಅವ್ರು ಮಾಡಿರೋಂಥ ಸಿನಿಮಾಗಳ ಬಗ್ಗೆ ಯಾರಿಗಾದ್ರೂ ಅರಿವಿದ್ರೆ ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕೂ ಭಯ ಬೀಳ್ತಿಲ್ಲ. ಏನಕ್ಕೆ ಓಂ ಪ್ರಕಾಶ್ ಅವರು ಸಿಂಹದ ಮರಿ ಅಂತ ಸಿನಿಮಾ, AK-47 ಅಂತ ಸಿನಿಮಾ, ಎಂಥ ಬ್ಲಾಕ್ ಬಸ್ಟರ್ ಸಿನಿಮಾಗಳು ಮಾಡಿದಾರಂತ ತುಂಬ ಜನಕ್ಕೆ ಗೊತ್ತಿಲ್ಲ ಅನ್ಕೊತೀನಿ. ಈ ಜನ್ರೇಷನ್ಗೆ ಸುಮ್ಮನೆ ಟ್ರೋಲ್ ಮಾಡ್ಬೇಕಂತ ಟ್ರೋಲ್ ಮಾಡ್ತಿಲ್ಲ. ಆದರೆ ಓಂ ಪ್ರಕಾಶ್ ಅವರಂಥ ನಿರ್ದೇಶಕರು, ಕಮರ್ಷಿಯಲ್ ನಿರ್ದೇಶಕರು ಸಿಗೋದು ತುಂಬ ಕಷ್ಟ. ಅವರು ಕನ್ನಡಕ್ಕೆ ಸಿಕ್ಕಿರೋಂಥ ಒಬ್ಬ ಖ್ಯಾತ ನಿರ್ದೇಶಕರು ಮತ್ತು ಆನೆ ಮುತ್ಯ. ಆಮೇಲೆ ಪರ್ಸ್ನಲ್ ವಿಚಾರ, ಸಿನಿಮಾ ವಿಚಾರವಾಗಿ ಎರಡನ್ನೂ ಮೆಲುಕಾಕಿ ನೋಡಬಾರ್ದು ಯಾವತ್ತೂ ಅಷ್ಟೇ. ಪರ್ಸ್ನಲ್ ವಿಚಾರ ಏನಿದ್ರು ಅವ್ರ ಫ್ಯಾಮ್ಲಿನಲ್ಲಿ ನಡೆಯೋಂಥ ವಿಚಾರಗಳು, ಅದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಗೇನು ಹಕ್ಕಿದೆ? ಹಿಂದೆ ಗೊತ್ತಿರುತ್ತಾ, ಮುಂದೆ ಗೊತ್ತಿರುತ್ತಾ? ಅದ್ರ ಬಗ್ಗೆ ಯಾಕೆ ಮಾತಾಡ್ತೀರ? ಸಿನಿಮಾ ಮಾಡಿದ್ರ, ಸಿನಿಮಾ ಮನೋರಂಜನೆ ಕೊಡ್ತಾ, ನೀವು ಕೊಟ್ಟಿರೋ ಕಾಸಿಗೆ ಖುಷಿ ಕೊಟ್ರ? ಅವ್ರ ವೈಯಕ್ತಿಕವಾದ ಜೀವನ ಇಟ್ಕೊಂಡು ನೀವೇನಾದರೂ ಕಾಸು ಕೊಡ್ತೀರಾ? ಇಲ್ವಲ್ಲ. ಯಾವುದೇ ಸಿನಿಮಾ ನಿರ್ದೇಶಕರಾಗಲಿ, ನಿರ್ಮಾಪಕರಾಗಿರಲಿ, ಕಲಾವಿದರಾಗಿರಲಿ, ಅವ್ರ ವೈಯಕ್ತಿಕ ಜೀವನ ಯಾರೊಬ್ಬರೂ ಏನು ಮಾತಾಡೋದಕ್ಕಾಗಲ್ಲ. ಸಿನಿಮಾ ಅಂದರೆ ಸಿನಿಮಾ ಮಾತ್ರ ನೋಡಿ. ನೀವು ಕಾಸು ಕೊಡ್ತೀರಾ, ಮನೋರಂಜನೆ ಪಡಿತೀರಾ, ಅವ್ರು ಮಾಡಿದ್ದಂಥ ಕೆಲಸಕ್ಕೆ ನೀವು ಕಾಸು ಕೊಡ್ತೀರಿ ಅಷ್ಟೇ ಹೊರ್ತು ಅವ್ರ ಜೀವನದಲ್ಲಿ ಹೆಂಗೆ ನಡ್ಕೊತಾರೆ ಅಂತೇಳ್ಬಿಟ್ಟು ಯಾರಿಗೂ ಗೊತ್ತು. ಪ್ರತಿಯೊಬ್ಬರು ಪ್ರತಿಯೊಂದು ವಿಚಾರದ ಬಗ್ಗೆನೂ ಮಾತಾಡ್ತೀರಾ. ದಯವಿಟ್ಟು ಅದು ನಿಮ್ಗೆ ಸರಿ ನಾಳೆ ದಿನ ನಿಮ್ಮ ಮನೆ ಗಂಟ ಬಂದರೆ ಮಾತ್ರ ನಿಮ್ಗೆ ಅರಿವೇ ಆಗಿರುತ್ತೆ. ಏನಕ್ಕೆ ಅಂದರೆ, ನಮ್ಮ ಮನೆಗೆ ಬಂದಾಗ ಮಾತ್ರ ನಮ್ಗೆ ಗೊತ್ತಿರುತ್ತೆ ನಮ್ಮ ಬಗ್ಗೆ ಯಾಕಪ್ಪ ಮಾತಾಡ್ತಾರೆ ಅಂತ. ಇಲ್ಲ ನಿಮ್ಮ ಬಗ್ಗೆನೇ ನಿಮ್ಮ ಸ್ನೇಹಿತ ಒಬ್ಬ ಇನ್ನೊಬ್ಬನ ಸ್ನೇಹಿತರ ಹತ್ರ ಮಾತಾಡಿದಾಗ ನಿಮ್ಗೆ ಎಷ್ಟು ನೋವಾಗುತ್ತೆ. ಅದೇ ರೀತಿ ತಾನೆ ಓಂ ಪ್ರಕಾಶ್ ತಲೆ ಕೆರ್ಕೊಂಡಿದ್ದೆ ನಿಮ್ಗೆ ದೊಡ್ಡ ವಿಚಾರ ಅಂದರೆ ಇನ್ನು ಯಾವ ಮಟ್ಟಿಗೆ ಇರ್ಬೋದು ಅಂತ ಹೇಳ್ಬಿಟ್ಟು ಟ್ರೋಲ್ ಮಾಡೋದಕ್ಕೆ ಅಂತ ನನಗಂತೂ ಅರ್ಥ ಆಗ್ತಾಯಿಲ್ಲ. ಸಿನಿಮಾ ಜಗತ್ತಿನಲ್ಲಿ ಸಿನಿಮಾಗಳು ಮಾತ್ರ ಮುಖ್ಯ, ಮನೋರಂಜನೆ ಮಾತ್ರ ಮುಖ್ಯ. ಈ ನನ್ನ ವಿಷಯ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬರ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ.